ಸೊ ಫೈನಲಿ ಮೆಟ್ರೋಗೆ ಶಾಪಿಂಗ್ ಬಂದಿದ್ದೇವೆ ಇವತ್ತು ಬೆಂಗಳೂರು ಯಶವಂತಪುರ. ಸೊ ತುಂಬ ಆಫರ್ಸ್ ಇತ್ತು ಅಂತ ಬಂದೆ. ಆ್ಯಂಡ್ ಮೆಟ್ರೋ ಯಶವಂತಪುರ ಈ ಥರ ಕಾಣಿಸ್ತಾ ಇದೆ. ಆಚೆ ಕಡೆ ತುಂಬ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ಸೊ ಒಳಗಡೆ ಮೆಟ್ರೋಗೆ ಬಂದು ಶಾಪಿಂಗ್ ಮಾಡ್ತಾ ಇದ್ದಾರೆ. ಫ್ರೂಟ್ಸ್ ಸೆಕ್ಷನಲ್ಲಿ ಇದ್ದೇವೆ ಈಗ ಸದ್ಯಕ್ಕೆ. ಮ್ಯಾಂಗೋ ಬಂಗನಪಳ್ಳಿ 1 kgಗೆ 89 rupees. ಇದು ಆಲ್ಫಾನ್ಸೋ ಮಾರ್ಕೆಟ್ ಪ್ರೈಸ್ 250 ಪರ್ kgಗೆ 200. ಮಾರ್ಕೆಟಲ್ಲಿ ತಗೊಂಡದ್ದು 150 ರೂಪಾಯಿ. ಹೌದು, 150 ಕೊಟ್ಟಲ್ಲ ಆ್ಯಕ್ಚುಲಿ. ಇವರು ಮಾರ್ಕೆಟ್ ಪ್ರೈಸ್ 250 ಹೇಳ್ತಿದ್ದಾರೆ. ಇದು ರಸ್ಪುರಿ 159. ಈಗಷ್ಟು ನಾವು ಆಲ್ಫಾನ್ಸೋ ಅಲ್ಲಿ ರೋಡ್ ಸೈಡಲ್ಲಿ ತೊಗೊಂಡಿದ್ವಿ 150ಗೆ 1 ಕಿಲೋ, ಬಟ್ ಇಲ್ಲಿ 200 ಇದೆ. ಆ್ಯಂಡ್ ಇವ್ರ ಮಾರ್ಕೆಟ್ ಪ್ರೈಸ್ 250 ಅಂತ ಹಾಕಿದ್ದಾರೆ. ಅವಕ್ಯಾಡೋ 49 rupees ಪರ್ ಕಿಲೋ. ಬಟ್ ಗುಡ್ ಥಿಂಗ್ ಅಂದರೆ ವೀಕೆಂಡ್ ಆದರೂ ಇಲ್ಲಿ ಕ್ರೌಡ್ ಇಲ್ಲ, ಸೊ ಅದಕ್ಕೆ ಖುಷಿ ಆಯಿತು. ಸೊ ಆರಾಮಾಗಿ ಶಾಪಿಂಗ್ ಮಾಡಿ ಇಲ್ಲಿಂದ ಹೊರಡ್ಬೋದು. ನಾವು ಈಗ ಬಿಲ್ಲಿಂಗ್ ಸೆಕ್ಷನ್ ಬಂದಿದ್ದೇವೆ, ಬಿಲ್ ಮಾಡಿ ಹೊರಡುವ. ಟಿಶ್ಯೂ ಬ್ಯಾಗ್ ಇದೆ ಬೇಕಾ? ಟಿಶ್ಯೂ ಬ್ಯಾಗ್, ಹೆಲ್ಮೆಟ್ಸ್ ಇದೆ. ಸೊ ವೆಲ್ಕಮ್ ಬ್ಯಾಕ್. ಸದ್ಯಕ್ಕೆ ಕೋಪನ್ಹೇಗನ್ ರೀಚ್ ಆಗಿ ಒಂದು ವಾರ ಆಗಿದೆ. ವಿಡಿಯೋ ಮಾಡಿರಲಿಲ್ಲ. ಮನೆಯಿಂದ ಆಚೆ ಬಂದಿದ್ದೇನೆ, ಕೌಚಿಂದ ಎದ್ದಿದ್ದೇನೆ, ಬಿಸಿಲಿದ್ರು ಚಳಿ ಇದೆ, ಜಾಕೆಟ್ ಹಾಕೊಂಡು ಹೋಗ್ತಾ ಇದ್ದೇನೆ. ಹೇಳು ನಿನ್ನ ವರ್ಷನ್ಸ್ ಎಲ್ಲ. ಸೊ ಸನ್ನಿ ಡೇ ಇವತ್ತು, ಅದಕ್ಕೆ ಆಚೆ ಬಂದಿದ್ದೇನೆ. ಬಟ್ ಬಿಸಿಲೇ ಇತ್ತು, ಬಟ್ ಚಳಿನೂ ಹಾಗೆ ಇದೆ. ಚಳಿ ಅಂದರೆ ತಂಪಾಗಿದೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಸಿಂಬನ್ನು ವಾಕಿಂಗ್ ಕರ್ಕೊಂಡು ಬಂದೀವಿ. ಸೊ ಬೇಸಿಕಲಿ ಇದು ಹಿಂದೆ ಕಾಣಿಸಿರೋದು ಡಾಗ್ ಪಾರ್ಕ್. ಇಲ್ಲಿ ಹುಂಡೆಲ್ ಪಾರ್ಕ್ ಏನಂತಾರೆ? ಹುಂಡೆಲ್ ಪಾರ್ಕ್ ಅಂತಾರಲ್ಲ. ಸಿಂಬಂದು ಹೊಸ ವಾಕಿಂಗ್ ಏರಿಯಾ. ಆ ಕಡೆ ಫೀಲ್ಡ್ಸು ಇದೆ, ನಡಿಬೋದು ಆ ಕಡೆ. ಆ್ಯಂಡ್ ಇಲ್ಲಿದ್ದು ಸ್ಪೆಷಾಲಿಟಿ ಏನಂದರೆ ಡಾಗ್ಸ್ ಅನ್ಲೀಶ್ ಮಾಡಿ ವಾಕಿಂಗ್ ಕರ್ಕೊಂಡು ಹೋಗ್ಬೋದು. ಸೊ ಮತ್ತೇನಿದೆ ಇಲ್ಲಿದ್ದು ಸ್ಪೆಷಾಲಿಟಿ? ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಡಾಗ್ ಟ್ರೈನಿಂಗ್ ಬೇಕು ಅಂದರೆ. ಆಮೇಲೆ ಜನರಲಿ ಎಲ್ಲ ಪೆಟ್ಗಳು ಬಂದಿರುತ್ತವೆ, ಸ್ವಲ್ಪ ಸೋಷಲೈಸ್ ಮಾಡ್ಕೋಬೋದು. ನಮ್ಮ ಸಿಂಬ ಚೂರು ನ್ಯಾಸ್ಟಿ ಡಾಗು, ಹಾಗಾಗ್ಬಿಟ್ಟು ಅವನನ್ನು ಒಂಚೂರು ಸೋಷಲೈಸ್ ಮಾಡಿಸೋಣ ಅಂತ ಕರ್ಕೊಂಡು ಬರೋದು. ಅವನೆಲ್ಲರಿಗೂ ಬೊಬ್ಬೆ ಹಾಕಿ ಓಡಿಸ್ತಾನೆ. ಆಮೇಲೆ ಪಾರ್ಕಲ್ಲಿ ನಾವು ಇಬ್ಬರೇ ಸುತ್ತಾಡೋದು. ಇದೊಂದು ಬೆಂಚ್ ಕೊಟ್ಟಿದ್ದಾರೆ ಇಡೀ ಪಾರ್ಕಿಗೆ. ಇಲ್ಲೊಂದು ಬೆಂಚ್ ಇದೆ, ಅಲ್ಲೊಂದು ಲಾಸ್ಟಲ್ಲಿ ಒಂದು ಬೆಂಚ್ ಇದೆ, ಎರಡು ಬೆಂಚ್ ಇದೆ. ಒಂದು ಈ ಕಡೆ. ಸೊ ಐ ಥಿಂಕ್ ಇದು 1 acreಕ್ಕಿಂತ ಮೇಲೇ ಇರ್ಬೋದು, ನನಗೆ ಗೊತ್ತಿಲ್ಲ ಎಷ್ಟಿರ್ಬೋದು ಅಂತ. ಫುಲ್ ಇದೆ ಫೀಲ್ಡ್ಸ್, ಫುಲ್ ಇದು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಐ ಥಿಂಕ್ 15 days ಹಿಂದೆ ಎಲೆಗಳೆಲ್ಲ ಇರಲಿಲ್ಲ ಈ ಮರದಲ್ಲಿ. ಈಗ ಫುಲ್ ಎಲೆ ಬಂದಿಟ್ಟಿದೆ. ನೋಡಿ ಬರುತ್ತೆ. ಸೊ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಬೆಲ್ಲರೂಪ್ ಕಮ್ಯೂನ್ ಅಂತ. ಸೊ ಏನೆಲ್ಲ ಇದೆ ಅಂತ ಇಲ್ಲಿ ಪಾರ್ಕ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು 1 more ಗೇಟ್ ಎಂಟ್ರಿ ಆಗಲಿಕ್ಕೆ. ಇಲ್ಲ ಎಂಟ್ರೆನ್ಸ್ ಎಲ್ಲ ಒಂದು ಬೆಂಚ್ ಚೇರ್ ಇದೆ. ಆ್ಯಂಡ್ ಇದು ಪೂರ್ತಿ ಡಾಗ್ ಪಾರ್ಕ್. ಸೊ ಬೇಸಿಕಲಿ ಅಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಮೇ ಬಿ ಒಂದು 5-6 ಕಾರ್ ಪಾರ್ಕ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ಈಗ ಸದ್ಯಕ್ಕೆ ವಾಪಸ್ ಹೋಗ್ತದೆ. ಸೊ ನೆಕ್ಸ್ಟ್ ಯಾವುದಾದ್ರು ಒಂದು ಬೀಚಿಗೆ ಹೋಗೋ ಪ್ಲ್ಯಾನಲ್ಲಿದ್ದೇವೆ. ನೋಡುವ ಯಾವ ಬೀಚಿಗೆ ಹೋಗೋದಂತ ಪ್ಲ್ಯಾನ್ ಮಾಡುವ. ಹೋಗುವಲ್ಲ? ಲೆಟ್ಸ್ ಗೋ. ಸೊ ಯಾವ ಬೀಚೀಗ? ಇಶಾಯ್ ಬೀಚ್ ಅಲ್ಲ? ಸೊ ಇಶಾಯ್ ಬೀಚ್ಗೆ ಹೋಗ್ತಾ ಇದ್ದೇವೆ. ಬೀಚ್ ಸ್ಟ್ಯಾಂಡ್ ಅಂತ ಇದು ಹಾಕು, ಮ್ಯಾಪ್ಸ್ ಎಲ್ಲ ಹಾಕಿರೋದು. ಸೊ ಇಲ್ಲಿಂದ 12 ಕಿಲೋಮೀಟರ್ಗಳು. ಸೊ ಹೋಗಿ ನೋಡುವ. ಫಸ್ಟ್ ಟೈಮ್ ನಾನು ಸಹ ಹೋಗ್ತಾ ಇರೋದು, ನೀನು ಫಸ್ಟ್ ಟೈಮ್ ಅಲ್ಲ ಹೋಗೋದು? ನಾವಿಬ್ಬರು ಫಸ್ಟ್ ಟೈಮ್. ಹಲೋ, ಈಗ ಕ್ಲೋಸ್ ಮಾಡಬೇಕಲ್ಲ, ಕಿಟಕಿ ತೆಗಿಯೋದು. ಸ್ಪೀಡ್ ಜಾಸ್ತಿ ಅಲ್ಲ ಚಿಂಬ. ಹೈವಲ್ಲೆಲ್ಲ ಕಿಟಕಿ ತೆಗಿಯೋಕ್ಕೆ ಆಗೋದಿಲ್ಲ. ಯಾರು ಹೈವಲ್ ಕಿಟಕಿ ತೆಗಿತಾರೆ?
ಸೊ ಫೈನಲಿ ಇಶಾಯಿ ಅಂತ ಒಂದು ಬೀಚಿಗೆ ಬಂದಿದೆ, ಬೀಚ್ ಸ್ಟ್ಯಾಂಡ್ಗೆ. ಇಲ್ಲೇ ಹಿಂದೆ ಕಾರ್ ಪಾರ್ಕ್ ಮಾಡಿದೆ. ಆ್ಯಂಡ್ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತದೆ. ಈಗ ನಡ್ಕೊಂಡು ಹೋಗ್ತದೆ ಸದ್ಯಕ್ಕೆ. ಎಲ್ಲೋಗುವ, ಇಲ್ಲೋಗುವ, ಈಗ ಹೋಗುವ. ಸೊ ಇಲ್ಲಿ ಕುದುರೆ ತರುವಾಗ ಇಲ್ಲ ಅಂತೆ. ಆಮೇಲೆ ಪೆಟ್ಸನ್ನು ಲೀಶ್ ಹಾಕೋಬೇಕು. ನಮ್ಮದೊಂದು ಕುದುರೆ ಉಂಟಲ್ಲ, ಚಿಕ್ಕ ಕುದುರೆ. ಬೀಚ್ ಸೈಡ್ ಗಾಳಿ ಇವಾಗ ನಡೆದಿದೆ, ಬಟ್ ಗಾಳಿ ಬಂದರೆ ಚಳಿ ಆಗ್ತದೆ. ಇಲ್ಲಿ ಅಲ್ಲೊಂದು ಪೆಟ್ಟಿದೆ, ಬಿಟ್ಟಿದ್ದಾರೆ. ಲ್ಯಾಬ್ರಡಾಗ್ ಇದೆ. ಅಲ್ಲೊಂದು ಪೆಟ್ಟೊಟ್ಟಿಗೆ ಆಟ ಆಡ್ತಿದ್ದಾರೆ ಅವರ ಫ್ಯಾಮಿಲಿ. ಅವ್ರು ಹೇಗೆ ನೀರಿಗೆ ಇಳಿದಿದ್ದಾರೆ ಚಳಿಗೆ. ಬಟ್ ಇದು ಸ್ಯಾಂಡ್ ಸ್ವಲ್ಪ ವೈಟ್ ಇದೆ, ಸ್ಯಾಂಡ್ ಬೇರೆ ಬೀಚಸ್ಸಿಗೆ ಕಂಪೇರ್ ಮಾಡಿದರೆ. ಆ್ಯಂಡ್ ಈ ಥರ ಬೀಚ್ ಇದೆ, ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ವೈಟ್ ಇದೆ. ಗ್ರ್ಯಾಂಡ್ ಅಂದರೆ ಅದೇ ಅಲ್ಲ, ಆ ಸ್ಟ್ರಕ್ಚರ್ ಅಲ್ಲ. ಹೀಗೆ ನಡ್ಕೊಂಡು ಹೋಗ್ಬೋದು. ಡೈವ್ ಎಲ್ಲ ಮಾಡಲಿಕ್ಕಿದ್ರೆ ಡೈವ್ ಮಾಡ್ಬೋದು. ಬೇಸಿಕಲಿ ನನಗೆ ಸಹ ಐಸ್ ಬಾತ್ ಮಾಡಬೇಕು, ನೋಡುವ ಯಾವ ಥರ ಮಾಡ್ಲಿಕ್ಕೆ ಆಗ್ತದೆ ಅಂತ. ಬಟ್ ಚಳಿ ತಡೀಲಿಕ್ಕೆ ಆಗೋದಿಲ್ಲ, ನೋಡುವ, ಟ್ರೈ ಮಾಡಬೇಕು ಯಾವ ಥರ ಐಸ್ ಬಾತ್. ಎಲ್ಲರಲ್ಲಿ ವಿಂಟರ್ಗೆ ಐಸ್ ಬಾತ್ ಮಾಡ್ತಾರೆ, ನಾನು ಸಮ್ಮರ್ಗೆ ಮಾಡ್ತೇನೆ ಐಸ್ ಬಾತ್. ಸಮ್ಮರ್ಗೆ ಇಟ್ ಇಸ್ ನಾಟ್ ಕಾಲ್ಡ್ ಐಸ್ ಬಾತ್. ಇಲ್ಲಿ ಕೋಲ್ಡೇ ಇರ್ತದೆ ನೀರು. ಸಮ್ಮರ್ ಬಾತ್. ಸೊ ನೀರು ಹತ್ತಿರ ಬಂದಿದೆ. ಆ್ಯಂಡ್ ನೀರಿಗೆ ಇಳಿಲಿಕ್ಕೆ ಆಗಲಿಕ್ಕಿಲ್ಲ. ಬಟ್ ಇಲ್ಲಿ ಸರ್ಪ್ರೈಸಿಂಗ್ಲಿ ಇಲ್ಲಿ ವೇವ್ಸ್ ಇದೆ ಸ್ವಲ್ಪ. ಯೂಶ್ವಲಿ ಈ ಸೈಡ್ ಬೀಚಲ್ಲಿ ವೇವ್ಸ್ ಎಲ್ಲ ಇರೋದಿಲ್ಲ, ಮೋಸ್ಟ್ಲಿ ವಿಂಡ್ ಇರೋದ್ರಿಂದ ವೇವ್ಸ್ ಇದೆ. ಆ್ಯಂಡ್ ಬೀಚ್ ಈ ಥರ ಕಾಣಿಸ್ತದೆ. ಸ್ವಲ್ಪ ಬೆಂಚ್ ಹತ್ರ ಕೂತು ಸ್ವಲ್ಪ ಟೈಮ್ ಪಾಸ್ ಮಾಡಿ ಹೋಗುವ. ಬೈ ದ ವೇ ಟೈಮ್ ಇವಾಗ ಒಂದು 7 ಗಂಟೆ ಆಗಿದೆ. ಇಷ್ಟು ಬ್ರೈಟ್ ಇದೆ ಸಂಜೆ. ಚಳಿ ಸ್ಟಾರ್ಟ್ ಆಗ್ತಾ ಇದೆ. ಹೋಗುವ ಬೆಂಚ್ಗೆ. ಅಲ್ಲೊಂದು ಬೆಂಚ್ ಇದೆ, ಇಲ್ಲೊಂದು ಇದೆ. ಅಲ್ಲಿ ನೆರಳಿದೆ, ಇದು ಸ್ವಲ್ಪ ಬ್ರೈಟ್ ಇದೆ. ಗ್ಲಾಸ್ ಬಿದ್ದಿದೆ ಇಲ್ಲಿ. ಅಲ್ಲಿ ಬೆಂಚ್ ಹತ್ರ ಬಂದ್ವಿ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ವ್ಯೂ ಚೆನ್ನಾಗಿದೆ. ಸೊ ಇಲ್ಲೇ ಸ್ವಲ್ಪ ಹೊತ್ತು ಕೂತು ವ್ಯೂವನ್ನು ಎಂಜಾಯ್ ಮಾಡಿ. ಆಲ್ರೆಡಿ ಚಳಿ ಆಗ್ತದೆ, ಕೈಯೆಲ್ಲ ಒಂಥರ ಆಗ್ತದೆ. ಬಟ್ ಹೋಗುವ ಸ್ವಲ್ಪ ಹೊತ್ತಲ್ಲಿ. ಇಲ್ಲಿ ಡೀಟೇಲ್ಸ್ ಇದೆ ಏನೆಲ್ಲ ಇದೆ ಅಂತ. ಬೇಸಿಕಲಿ ಇಲ್ಲಿ ಯಾಟ್, ಇಲ್ಲೊಂದು ಮ್ಯೂಸಿಯಂ ಇದೆ, ಇದು ಆರ್ಕಿನ್ ಮ್ಯೂಸಿಯಂ. ನಾವಿಲ್ಲೇ ಇದೆ. ಇಲ್ಲಿದ್ದೀವಾ? ನಾವು ಇಲ್ಲಿದ್ದೀವಾ? ಇಲ್ಲೇ ಇದ್ದೀವಾ? ನನಗೆ ಇಲ್ಲ, ಇದು ಇದಲ್ಲ, ಅಲ್ಲಿ ಕಾಣಿಸ್ತಾ ಇತ್ತು. ಸೊ ನನ್ಗೆ ಅನ್ಸಿದ್ದು ಇಲ್ಲಿದೆ, ಈ ಬೆಂಚಲ್ಲಿ ಕೂತಿದ್ವಿ. ಬಟ್ ಇದು ಫುಲ್ಲು ಹುಂಡಲ್ಲೇ. ಇಲ್ಲ, ಇದು ದನದ್ದು ಅಂತ ಹಾಕಿದ್ದಾರೆ. ಇದು ಡಾಗ್ ಪಾರ್ಕ್, ಇದು ಇಲ್ಲಿ ಡಾಗ್ ಬೀಚ್ ಅಂತ ಹಾಕಿದ್ದಾರೆ ನೋಡಿ. ಹುಂಡೆ ಸ್ಟ್ರಾಂಡ್ ಡಾಗ್ ಬೀಚಿಗೆ ಹೋಗ್ಬೇಕು ನೆಕ್ಸ್ಟ್. ಏನೋ ಬೆರ್ರೀಸ್ ಏನೋ ಹಾಕಿದ್ದಾರೆ ಫೋಟೋ. ಏನೆಲ್ಲ ಮರಗಳಿದೆ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ನಡೆದ ಅಲ್ಲ ಕಲ್ ಮೇಲೆ. ಸೊ ಸಿಂಬನ್ ಬೆಲ್ಟ್ ತೆಗೆದೆ. ಇದರಲ್ಲಿ ಆ್ಯಕ್ಚುಲಿ ಮರಳು ತುಂಬ್ಕೊಂಡಿರ್ತದೆ, ಸೊ ಅದಕ್ಕೆ ತೆಗೆದೆ. ಸಿಂಬ ಹ್ಯಾಪ್ ಎಂತ ಮಾಡಿದ್ದೆ ಸಿಂಬ ಅಲ್ಲಿ? ಇನ್ಫ್ಯಾಕ್ಟ್ ತುಂಬ ಮಂದಿ ಮೆಸೇಜ್ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಮಾಡ್ತಾಯಿದ್ರಿ ಇಲ್ಲಿನ ಕಾಸ್ಟ್ ಆಫ್ ಲಿವಿಂಗ್ ಹೇಗಿದೆ, ಆಮೇಲೆ ವೆದರ್ ಕಂಡೀಷನ್ಸ್ ಎಲ್ಲ ಹೇಗಿದೆ ಅಂತೆಲ್ಲ ಮೆಸೇಜ್ ಮಾಡಿ ಕೇಳ್ತಾಯಿದ್ರಿ. ಮೇ ಬಿ ಅದಕ್ಕೆ ಸಪ್ರೇಟಾಗಿ ವೀಡಿಯೋನೂ ಮಾಡ್ತೇನೆ. ಸದ್ಯಕ್ಕೆ ಹೋಗುವ. ಇವೊಂದು ಕ್ಲೀನಿಂಗ್ ಆಯಿತು, ಇವಾಗ ಹೋಗುವ ಮನೆಗೆ. ಏನಿದು? ಯಾಟ್ ಹಾರ್ಬರ್. ಯಾಟ್ ಹಾರ್ಬರ್. ಇದು ಹಾರ್ಬರು, ಇಶಾಯಿ ಹಾರ್ಬರ್ ಅಲ್ಲ. ಸೊ ಇಲ್ಲೆಲ್ಲ ಯಾಟ್ ಪಾರ್ಕ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಹಿಂದ್ಗಡೆ ನೋಡಿದೆ, ಅಲ್ಲಿ ಸರ್ವಿಸ್ ಸೆಂಟರ್ ಇತ್ತು ಯಾಟಿದು. ಸೊ ಸುಮ್ಮನೆ ವಾಕ್ ಮಾಡಿ ಹೋಗುವ ಅಂತ. ಸೊ ಅದು ಆ್ಯಕ್ಚುಲಿ ರಿಫ್ಲೆಕ್ಷನ್ ನೋಡ್ಬೋದು, ಅಷ್ಟು ಕ್ಲಿಯರ್ ಇದೆ ನೀರು. ಸೇಲಿಂಗ್ ಟವರ್ ರಿಫ್ಲೆಕ್ಷನ್ ನೀರಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಸೊ ಹೋಗುವ ಮನೆಗೆ. ಸಿಂಬ ಬೇರೆ ನಾಯಿಗಳನ್ನು ನೋಡಿ ಬಾರ್ಕ್ ಮಾಡ್ತಾನೆ. ಇವಿಗೆ ಬಾಯಿ ಹೇಳ್ತಾ ಓಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಶಿಪ್ಪೆಲ್ಲ ಇಟ್ಟಿದ್ದಾರೆ, ಪಾರ್ಕ್ ಮಾಡಿದ್ದಾರೆ. ಕಾಣಿಸ್ತಿದೆ ಎಲ್ಲ ಗೊತ್ತಿಲ್ಲ. ಇಲ್ಲಿ ಯೆಲ್ಲೋ ಕಲರ್ ಶಿಪ್ ಅಲ್ಲ, ಯಾಟ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಯೆಲ್ಲೋ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೊಂದಿದೆ ಯಾಟ್ ಸರ್ವಿಸ್ ಸೆಂಟರ್ ಅನ್ನಿಸ್ತದಲ್ಲ. ಸೊ ಹೋಗುವ, ಲೆಟ್ಸ್ ಗೋ. ಬಸ್ಸಿಂಬ ಹತ್ತು. ಜಂಪ್. ಟೈಮ್ ಇವಾಗ ಆಲ್ಮೋಸ್ಟ್ 8:30 ರಾತ್ರಿ ಆಗಿದೆ. ಆ್ಯಂಡ್ ಜಿಮ್ಮಿಗೆ ಅಂತ ಬಂದಿದ್ದೀವಿ. ಬಟ್ ಇವತ್ತು ಚೆಸ್ಟ್ ಡೇ, ಸೊ ಅದಕ್ಕೆ ಚೆಸ್ಟ್ ವರ್ಕೌಟ್ ಮಾಡ್ತಾ ಇದ್ದೇವೆ ಸದ್ಯಕ್ಕೆ.
ಸೊ ಇವತ್ತಿನ ವರ್ಕೌಟ್ ಆಯಿತು. ಇವತ್ತು ಸ್ವಲ್ಪ ಬ್ಯಾಕ್ ಎಕ್ಸಸೈಸ್ ಮಾಡಿದೆ, ಬಟ್ ಅದರ್ವೈಸ್ ಇದೆಲ್ಲ ಕಾರ್ಡಿಯೋ ಸೆಕ್ಷನ್ನು, ಇದು ಸ್ಟ್ರೆಚಿಂಗ್ ಸೆಕ್ಷನ್ ಇದು. ಆ್ಯಂಡ್ ಹಿಂಗಡೆ ಇರೋದು ಸ್ಟ್ರೆಂತ್ ಎಕ್ಸಸೈಸ್. ಬೇಸಿಕಲಿ ಟೈಮ್ ಇವಾಗ ಆಲ್ಮೋಸ್ಟ್ 9 ಗಂಟೆ ಆಗಿದೆ. ಆ್ಯಂಡ್ ಹೊರಗಡೆ ನೋಡ್ಬೋದು ಲೈಟ್ ಇನ್ನು ಬೆಳಕು ಹಾಗೇ ಇದೆ. ಆ್ಯಂಡ್ ವ್ಯೂನ ನೋಡ್ಬೋದು ಈ ಥರ ಇದೆ. ಸೊ ಆಯಿತು, ಜಿಮ್ ಇವಾಗ ಮನೆಗೆ ಹೋಗಿದ್ದೇವೆ. ಆ್ಯಂಡ್ ಸ್ಕೈ ನೋಡ್ಬೋದು, ಸ್ಕೈ ಲೈನ್ ಹೇಗೆ ಕಾಣಿಸ್ತಿದೆ ಅಂತ. ಇಲ್ಲಿ ಫುಲ್ ಆರೆಂಜ್ ವಾಯ್ಲೆಟ್ ಎಲ್ಲ ಕಲರ್ ಇದೆ. ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ಇವಾಗ ಹೋಗುವ ಮನೆಗೆ. ಸೊ ಲೆಟ್ಸ್ ಗೋ ಹೋಮ್. ಟೈಮ್ 9:30 ಸನ್ಸೆಟ್ ಆಗ್ತಾ ಇದೆ. ಇವಾಗ ಆಗ್ತಾ ಇದೆ ಸನ್ಸೆಟ್. ಆಯ್ತಾ ಸನ್ಸೆಟ್? ಆದ್ರೆ ಬೆಳಕಿದೆ. ವಾಶ್ ವರ್ಲ್ಡ್. ಸೊ ಇದು ವಾಶ್ ವರ್ಲ್ಡ್. ಇವಾಗ ಎಂಟ್ರ್ ಆಗ್ತಾ ಇದ್ದೇವೆ ನಾವು. ಕಾರ್ ವಾಶ್ ಇವಾಗ ಸ್ಟಾರ್ಟ್ ಆಗಿದೆ ಅಂತ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೇವಲ್ಲ. ವಾಶ್ ವರ್ಲ್ಡ್ದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋದು ನಾವು. ಸೊ 15 ಮಿನಿಟ್ಸ್ ಅನಿಸ್ತದೆ ಇದು ವಾಷಿಂಗ್. 15 ಸಹ ಇಲ್ಲ, 10 ಮಿನಿಟ್ಸ್ ಇರ್ಬೋದು. ಇವಾಗ ಫೋಮ್ ಆಗ್ತಾ ಇದೆ ಸದ್ಯಕ್ಕೆ. ಇವಾಗ ಬ್ರಷಲ್ಲಿ ರೋಲರ್ ಬ್ರಷಲ್ಲಿ ಬ್ರಷ್ ಮಾಡ್ತದೆ. ಬಟ್ ಲಾಸ್ಟಲ್ಲಿ ನೀರು ಉಳಿಯುತ್ತೆ. ಆ್ಯಕ್ಚುಲಿ ಇದು ಫುಲ್ ಡ್ರೈ ಆಗೋದಿಲ್ಲ, ಬಟ್ ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಉಳಿತದೆ. ನೋಡುವ ಇವತ್ತು ಹೇಗೆ ಆಗ್ತದೆ ಅಂತ. ನಾವೇ ಮುಂದೆ ಹೋದಾಗ ಫೀಲ್ ಬರ್ತದೆ. ಈ ಮಿಷಿನ್ ಇವಾಗ ಬ್ಲೋ ಡ್ರೈ